ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಎಂಬಂತಹ ಚಾಪ್ಟರ್ ಇಂದ ವಿದೇಶಿ ವ್ಯಾಪಾರ ಎಂದರೇನು, 3 ಭಾಗಗಳನ್ನ ಹೆಸರಿಸಿ. ವಿದೇಶಿ ವ್ಯಾಪಾರ ಅಂತಂದ್ರೆ ಎರಡು ದೇಶಗಳ ನಡುವೆ ನಡೆಯುವ ವ್ಯಾಪಾರವನ್ನು ವಿದೇಶಿ ವ್ಯಾಪಾರ ಅಂತ ಕರೀತಾರೆ ಮಕ್ಕಳು. ಇದರಲ್ಲಿ 3 ಪ್ರಕಾರ: ಆಮದು, ರಫ್ತು ಮತ್ತು ಪುನರ್ ರಫ್ತು. ಆಮದು ಅಂತಂದ್ರೆ ವಸ್ತುಗಳನ್ನ ಬೇರೆ ದೇಶದಿಂದ ಕೊಳ್ಳುವಂಥದ್ದು, ಬೇರೆ ದೇಶದಿಂದ ವಸ್ತುಗಳನ್ನ ಕೊಳ್ಳುವುದು. ಓಕೆನಾ? ಸುನಾಗಿ ಶಾರ್ಟ್ ಆಗಿ ಬರೀತಾ ಇದೀವಿ, ಅದನ್ನ ಆಮದು ಅಂತ ಕರಿತೀವಿ. ಅದೇ ರೀತಿ ರಫ್ತು ಅಂತಂದ್ರೆ ಬೇರೆ ದೇಶಕ್ಕೆ ವಸ್ತುಗಳನ್ನ ಮಾರುವುದು ರಫ್ತು. ಬೇರೆ ದೇಶಕ್ಕೆ ವಸ್ತುಗಳನ್ನ ಮಾರುವುದು, ಇದನ್ನ ರಫ್ತು ಅಂತ ಕರಿತೀವಿ. ಮೂರನೆಯದಾಗಿ ಪುನರ್ ರಫ್ತು. ಪುನರ್ ರಫ್ತು ಅಂತಂದ್ರೆ ಒಂದು ದೇಶದಿಂದ ಕೊಂಡು ಇನ್ನೊಂದು ದೇಶಕ್ಕೆ ಮಾರುವುದು. ಇದು ಪುನರ್ ರಫ್ತು. ಉದಾಹರಣೆ ಸಿಂಗಾಪುರ್ ಇಂತಹ ಒಂದು ವ್ಯಾಪಾರದಲ್ಲಿ ತೊಡಗಿರುವಂತಹ ದೇಶ. ಅದೇ ರೀತಿ ಮಧ್ಯ ಏಷ್ಯಾದ ರಾಷ್ಟ್ರಗಳು ಹಾಗೂ ಇನ್ನೂ ಇತರ ರಾಷ್ಟ್ರಗಳು ಈ ಒಂದು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿವೆ. ಓಕೆ, ಥ್ಯಾಂಕ್ ಯು.